ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದ್ರೆ ಅದೆಷ್ಟೋ ಜನ ಬಡವರು ಇವತ್ತಿಗೂ ಸಹ ತಾವು ಬಡತನದಲ್ಲೇ ಉಳಿದು ಬಡತನವಾಗೇ ಸತ್ತು ಹೋಗಿರ್ತಕ್ಕಂಥ ಘಟನೆ ಬಹಳಷ್ಟು ನಿರ್ದೇಶನಗಳಿದ್ದಾವೆ. ಆದರೆ ಅಂಗನವಾಡಿ ಕಾರ್ಯಕರ್ತರಾಗಿ ಆಯ್ಕೆಯಾಗಿರುವಂತಹ ಆಶಾ ಬೇಗಂ ಅವರು ಎಲ್ಲ ಒಂದು ಕಡೆ ತನ್ನ ಪ್ರತಿಷ್ಠೆಗಾಗಿ ಹೇಳಿರುವಂತಹ ಸುಳ್ಳು ಹೇಳಿಕೆಯಿಂದ ಇವತ್ತು ದಲಿತ ಮಹಿಳೆ ಇವತ್ತು ಕಂಗಲಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಈ ವಿಷಯನ ನಿಮ್ಮ ಮುಂದೆ ನಾನು ಹೊತ್ತುಕೊಂಡು ಬಂದಿನಿ ಅಂತಂದ್ರೆ, ಸುಮಾರು 4-5 ದಿನಗಳಿಂದಲ್ಲ ಈ ಅಂಗನವಾಡಿ ಸಹಾಯಕ ಮತ್ತು ಅಂಗನವಾಡಿ ಕಾರ್ಯಕರ್ತರ ಆಯ್ಕೆ ಪಟ್ಟಿ ಯಾವಾಗ ಆಯಾ ತಾಲೂಕಿನ ಸಿಡಿಪಿಗಳು ತಮ್ಮ ಕಚೇರಿ ಮುಂದೆ ಆಕ್ಷೇಪಣೆ ಸಲ್ಲಿಸ್ರಿ ಅಂತೇಳಿ ಹೇಳಿದ್ರು, ಅವತ್ತಿನಿಂದ ಒಂದಲ್ಲ ಎರಡಲ್ಲ ಅನೇಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೇಗೆಲ್ಲ ನಡೀತೆ ಅನ್ನೋದಕ್ಕೆ ಇಲ್ಲಿ ಈ ಮಹಿಳೆ ಹೇಳ್ಕೊಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಗೌರವಧನ ಕೊಡಬೇಕಾದ್ರೂ ಸಹ ಸರ್ಕಾರ ಕೊಡ್ತಾ ಇದೆ, ಈ ರೀತಿಯಾಗಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ದಲಿತ ಮಹಿಳೆಯರನ್ನ ಮತ್ತು ದಲಿತ ಆಶಾ ಕಾರ್ಯಕರ್ತರನ್ನ ಅಥವಾ ಈ ಒಂದು ಅಂಗನವಾಡಿ ಸಹಾಯಕರ ಸೇವಕಿಯಿಂದ ಇಲ್ಲಿ ಯಾರು ಕೂಡ ಬರಬಾರದು ಎಂಬ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಾಗಿರ್ತಕ್ಕಂಥ ಆಶಾ ಬೇಗಂ ಅವರು ಮಾಡಿರುವಂತ ಈ ಘನಂದಾರಿ ಕೆಲಸಕ್ಕಾಗಿ ಇವತ್ತು ಈ ಹೆಣ್ಣು ಮಗಳು ಕಣ್ಣೀರಿಡ್ತಿದ್ದಾಳೆ. ಏನ್ ಕಣ್ಣೀರಿಡ್ತಾ ಇದ್ದಾಳೆ, ಯಾಕೆ ಕಣ್ಣೀರಿಡ್ತಾ ಇದ್ದಾಳೆ ಅಂತಂದ್ರೆ, ನನ್ಗ ಮನೆಯಲ್ಲಿ ಸಾವಿರ ನನ್ ಗಂಡ ಇಲ್ಲ, ಗಂಡ ಸತ್ತು ಹೋಗಿದ್ದಾನೆ, ಸಣ್ಣ ಸಣ್ಣ 3 ಮಕ್ಕಳಿದಾವೆ, ಅವರು ನಾನು ಹೇಗೆ ಬಾಳಲಿ, ಹೇಗೆ ಬದುಕಿಸ್ಲಿ, ಅವ್ರು ಹೇಗೆ ನಾನು ಕಾಪಾಡಲಿ, ಏನೋ ಒಂದಿಷ್ಟು ಅಂಗನವಾಡಿ ಸಹಾಯಕಿಯರ ಹುದ್ದೆ ನನಗೆ ಕೊಡ್ತಾರೆ ಅಂತಕ್ಕಂಥ ಎಲ್ಲರೂ ಹೇಳೋದಕ್ಕಾಗಿ ನಾನು ಅರ್ಜಿ ಹಾಕಿದೆ. ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಇರತಕ್ಕಂಥ ಆಶಾ ಬೇಗಂ ಅವರು SC ಜನಾಂಗದ ಜನಸಂಖ್ಯೆಗಳನ್ನ ಸುಳ್ಳು ರಿಪೋರ್ಟ್ ಕೊಟ್ಟು ಕಡಿಮೆ ಜನಸಂಖ್ಯೆ ಇದೆ ಅಂತ ಹೇಳಿ ಇವತ್ತು ST ಜನಾಂಗದ ಇರತಕ್ಕಂಥ ಮಹಿಳೆಗೆ ಆಯ್ಕೆ ಮಾಡಿಸಿಕೊಟ್ಟಿದ್ದಾರೆ. ಅದೇನೋ ದುಡ್ಡು ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ, ನನಗೆ ನ್ಯಾಯ ಬೇಕು ಅಂತಕ್ಕಂಥ ಮಾತನ್ನ ಅಲ್ಲಿನ ಮಹಿಳೆ ತನ್ನ ಕಣ್ಣೀರನ್ನ ಇಡ್ತಾ ಇದ್ದಾಳೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ತರದ ಸಮಸ್ಯೆಗಳಿಗೆ ಒಂದಿಷ್ಟು ಸ್ಪಂದಿಸಬೇಕಾಗಿದೆ. ಎಲ್ಲಿ ಈ ರೀತಿಯಾಗಿ ಎಡವಟ್ಟುಗಳಾಗ್ತಾ ಇದಾವೋ, ಎಲ್ಲಿ ಈ ರೀತಿಯಾಗಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೋ ಅದನ್ನ ಬೇರು ಸಮೇತ ಕಿತ್ತು ಹಾಕಬೇಕೆನ್ನುವಂತ ಮಟ್ಟಕ್ಕೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಭಾಲ್ಕಿ ತಾಲೂಕಿನ ಜೋಳದಪ್ಪ ಗ್ರಾಮದ ಪೂಜಾ ಅನ್ನುವಂತ ಮಹಿಳೆ ಅಂಗನವಾಡಿ ಸಹಾಯಕ ಹುದ್ದೆಗಾಗಿ ಅರ್ಜಿ ಸಲ್ಲಿಸಿರ್ತಾಳೆ. ಹೇಗಾದ್ರೂ ಮಾಡಿ ಇಲ್ಲಿ ಈ SC ಜನಾಂಗದವ್ರನ್ನ ಬರ್ಕೂಡದು ಮತ್ತು ಅವ್ರು ಬರಬಾರದು ಎಂಬ ದೃಷ್ಟಿಕೋನದಿಂದ ಆಶಾ ಬೇಗಂ ಅವರು ಎಲ್ಲ ಒಂದ್ ಕಡೆಯಿಂದ ST ಜನಾಂಗದಲ್ಲಿ ಹುಡುಗಿಯನ್ನ ತೆಗೆದುಕೊಂಡು ಅವರಿಂದ ಒಂದಿಷ್ಟು ಕಾಸುಗಳನ್ನ ಪಡೆದುಕೊಂಡು ಅವ್ರನ್ನ ಆಯ್ಕೆ ಮಾಡಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಆ ಮಹಿಳೆಯರು ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಗೆ ಯಾಕೆ ಈ ವಿಷಯನ ಹೇಳ್ತೇನೆ ಅಂದ್ರೆ, ಈ ಜೋಳದಪ್ಪ ಗ್ರಾಮಕ್ಕೆ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ತಂಡ ಭೇಟಿ ಕೊಟ್ಟು ಖುದ್ದಾಗಿ ಪರಿಶೀಲನೆ ಮಾಡಿ ಅಲ್ಲಿ ಆಗಿದ್ದೇನು, ಏನ್ ಆಗಬೇಕಿತ್ತು, ಯಾಕೆ ಹೀಗಾಯ್ತು ಅನ್ನೋದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಎಲ್ಲ ಪರ ಬಂದಿದ್ದು ಆಶಾ ಬೇಗಂ ಅಂಗನವಾಡಿ ಕಾರ್ಯಕರ್ತೆ ಇಲ್ಲ. ಯಾಕಂದ್ರೆ 160 ಜನ ಸಂಖ್ಯೆ ಇರುವಂತಹ ಈ ಒಂದು ST ಜನಾಂಗದ ಅಲ್ಲಿ ಜನಸಂಖ್ಯೆ ಆಧಾರ ಅನುಗುಣವಾಗಿ SC ಜನಾಂಗದವರು 650 ಮನೆಗಳಿದ್ದಾವೆ. ಆದರೆ ಅವರನ್ನ ಹಿಂಗೆ ಉಲ್ಟಾ ಮಾಡಿಬಿಟ್ಟು SC ಜನಾಂಗದವರು 160 ಇದ್ದಾರೆ, ST ಜನಾಂಗದವರು 650 ಜನಸಂಖ್ಯೆ ಉಳ್ಳಂತ ಇದ್ದಾರೆ. ಹೀಗಾಗಿ ಜನಸಂಖ್ಯೆ ಆಧಾರಿತವಾಗಿ ST ಜನಾಂಗಕ್ಕೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಆಶಾ ಬೇಗಂ ಮಾಡಿರುವಂತಹ ಘನಂದಾರಿ ಕೆಲಸಕ್ಕೆ ಇವತ್ತು CDPO ಹಾಗೂ ಇನ್ನಿತರ ಅಂಗನವಾಡಿ ಕಾರ್ಯಕರ್ತರು ಬಲಿಯಾಗುವಂತಹ ಹಂತಕ್ಕೆ ಬಂದು ನಿಂತಿದ್ದಾರೆ. ಯಾಕೆ ಹೀಗಾಯ್ತು, ಯಾವ ಕಾರಣಕ್ಕಾಗಿ ಆಯ್ತು ಎಂಬುದನ್ನ ಆ ಮಹಿಳೆಯಿಂದಲೇ ಕೇಳಬೇಕಾಗಿದೆ. ಈ ಹೆಣ್ಣು ಮಕ್ಕಳು SC ಹೆಣ್ಣು ಮಕ್ಕಳು ಬಂದು ಅಡಿಗೆ ಮಾಡಿದ್ರೆ ನಾವ್ ಯಾರು ಮುಟ್ಟಿಸ್ಕೊಳ್ಳಲ್ಲ, ಯಾರು ತಿನ್ನಲ್ಲ ಅಂತಕ್ಕಂಥ ಮಾತು ಕೂಡ ಆ ಮಹಿಳೆ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅಷ್ಟೊಂದು ಬಹಳಷ್ಟು ಬಲಿಷ್ಠವಾಗಿ ಜಾತಿ ತಾಂಡವಾಡ್ತಾ ಇದೆ. ಇಲ್ಲಿ SC ಜನಾಂಗದವರು ಎಲ್ಲೇ ಕಾರಣಕ್ಕೂ ಬರಬಾರದು ಎಂಬ ನಿಟ್ಟಿನಿಂದ ಈ ಒಂದು ಹುದ್ದೆನ ತಪ್ಪಿಸಿದ್ದಾರೆ ಆಶಾ ಬೇಗಂ ಅನ್ನೋದು ನೇರ ಆರೋಪ ಮಾಡ್ತಾ ಇದ್ದಾರೆ. ಜೋಳದಪ್ಪ ಗ್ರಾಮದ ಹಲವಾರು ಜನ ಮಹಿಳೆಯರು ಮತ್ತು ಪುರುಷರು ಮಕ್ಕಳು ಸೇರಿಕೊಂಡು ಆಶಾ ಬೇಗಂ ವಿರುದ್ಧ ಕಿಡಿಕಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನೆಲ್ಲ ಆಯ್ತು, ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಕಾರಣಗಳನ್ನು ಒಡ್ಡಿ ನನ್ನನ್ನು ತೆಗೆದು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನ ಅಲ್ಲಿರ್ತಕ್ಕಂಥ ರತ್ನಮ್ಮ ಕೂಡ ಹೇಳ್ತಾ ಇದ್ದಾರೆ.
ಬನ್ನಿ ಹಾಗಾದ್ರೆ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಮುಖಾಂತರವಾಗಿ ಆ ಪ್ರೇಮಗೆ ನ್ಯಾಯ ಕೊಡಬೇಕು ಮತ್ತು ಸಂಬಂಧಪಟ್ಟಂತ ಆಶಾ ಕಾರ್ಯಕರ್ತೆಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಇನ್ನಿತರ ಅಧಿಕಾರಿಗಳು ಕೂಡ ತಪ್ಪಿಸ್ತಕ್ಕೆ ನ್ಯಾಯ ಕೊಡಿಸ್ಕೋಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥರು ಖುದ್ದಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ಪ್ರತಿಭಟನೆ ಮಾಡುತ್ತೇವೆ, ಅಪವ ಸತ್ಯಾಗ್ರಹ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ನಾವು ನೋಡ್ಕೊಂಡು ಅವ್ರು ಜಾಸ್ತಿ ಜನಸಂಖ್ಯೆನೇ ಜಾಸ್ತಿ ಅದ್ರಿ, ಆದ್ರೆ ಅದಕ್ಕೂ ದುಡ್ಡಿಗೋಸ್ಕರ ಸಲುವಾಗಿ ಮಾಡ್ಯಾರ್ರಿ ಸರ್. ಅವ್ರು ಜಾಸ್ತಿ ಜನಸಂಖ್ಯೆನೇ ಜಾಸ್ತಿ ಅದ್ರಿ, ಆದ್ರೆ ಅದಕ್ಕೂ ದುಡ್ಡಿಗೋಸ್ಕರ ಸಲುವಾಗಿ ಮಾಡ್ಯಾರ್ರಿ ಸರ್. ಜನಸಂಖ್ಯೆನೇ ಜಾಸ್ತಿ ಅದ್ರಿ, ಆದ್ರೆ ಅದಕ್ಕೂ ದುಡ್ಡಿಗೋಸ್ಕರ ಸಲುವಾಗಿ ಮಾಡ್ಯಾರ್ರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣವ್ರಿ, ನಾವೇನು ಮಾಡಿ ಬದುಕ್ಬೇಕು ಹೇಳ್ರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣವ್ರಿ, ನಾವೇನು ಮಾಡಿ ಬದುಕ್ಬೇಕು ಹೇಳ್ರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣವ್ರಿ, ನಾವೇನು ಮಾಡಿ ಬದುಕ್ಬೇಕು ಹೇಳ್ರಿ ಸರ್. ಜಾಸ್ತಿ ಕೈ ತುಂಬಲ ಈ ಕೈ ತುಂಬಲ ಅಂತ ಮಾಡ್ತಾರ್ರಿ. 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 ನಿಮ್ಗೆ ಯಾರು ಹೇಳ್ತಾರಂಗ? ನಿಮ್ಗೆ ಆ ಥರ ಎಸ್ ಸಿ ಕೈ ನಂಬರ್ ಅಂತ ಯಾರು ಅವರೇ ಆಸೆ ಟೀಚರ್ ಅಂದ್ರಿ. ಎಸ್ ಸಿ ಕೈಯಿಂದ ಊಟ ಮಾಡಲ್ಲ ಅಂತ ಯಾರು ಮಾಡಲ್ಲ ಅಂತ್ರಿ ಸರ್. ಏಜೆಂಟ್ಗೊಂದ್ಸರಿ ಬರ್ತಾರೆ ಆಶೆ ಅವರು? ಅವರು ಏನು ಕರೆಕ್ಟಾಗಿ ಡ್ಯೂಟಿ ಮಾಡಲ್ಲ ಏನಿಲ್ಲ ಸರ್. ಮತ್ತೆ ಏನು ಕರೆಕ್ಟಾಗಿ ಡ್ಯೂಟಿ ಮಾಡಲ್ಲ ಏನಿಲ್ಲ ಸರ್. ಮತ್ತೆ ಏನು ಕರೆಕ್ಟಾಗಿ ಡ್ಯೂಟಿ ಮಾಡಲ್ಲ ಏನಿಲ್ಲ ಸರ್. ಮತ್ತೆ ಮಕ್ಕಳಿಗೆ ಒಯ್ಯಲ್ಲ ಏನೆಲ್ಲ ನೆಟ್ಟಕ್ಕೆ ಭಾಗ್ಯಲಕ್ಷ್ಮಿ ಮಾಡಲ್ಲ. ಏನು ನಮ್ಮ ಮಗಳು ಭಾಗ್ಯಲಕ್ಷ್ಮಿ ಆಯ್ತು ಸ್ವಲ್ಪ ಅದಕ್ಕಿಂತ ಮಾಡ್ಯಾರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣವ್ರ ಏನು ಮಾಡ್ಬೇಕ್ರಿ ಹೇಳ್ರಿ ಸರ್. ಈಗ ಒಬ್ಬಕಿನ್ನ ಆಗ್ಯದ, ಒಬ್ಬಕಿನ್ನ ನಮ್ಮ ಮನೆಯವ್ರು ಡೆತ್ ಆಗ್ಯಾರ್ರಿ ಸರ್. ಈಗ ನನಗಾರ ಕೆಲಸ ಏನು ಭೀ ಬರಲ್ಲ. ಈಗ ಹೋಗಿ ಕೇಳಿದ್ರ ಬಿ ಭಾಗ್ಯಲಕ್ಷ್ಮಿ ಸಲುವಾಗಿ ನಿಮ್ದು ಆಗಲ್ಲಮ್ಮ ಅಂತ ಹೇಳ್ಯಾರ್ರಿ. ರೊಕ್ಕ ಸಮಿತಿ ಮಾಡಲ್ಲ ಏನ್ ಬಿ ಆಗಲ್ಲಾಗ್ಯದ್ರಿ ಸರ್. ಸವಲತ್ತೇ ಆಗಲ್ಲಾಗ್ಯದ್ರಿ ಅಂಗನವಾಡಿ ಕಡೆ ನಮಗೇನ್ ಬಿ ಇಲ್ಲ ಪೋಸ್ಟ್ ಅದ ಜನಸಂಖ್ಯೆ ಹೆಚ್ಚಿಗೆ ಅದ ಸರ್. ಮತ್ತೆ ಯಾಕೆ ಸರ್ವೆ ಯಾಕೆ ಉಲ್ಟಾ ಮಾಡ್ರಿ? ಸರ್ ನನ್ನ ಹೆಸರು ರಂಗಮ್ಮದ ಸರ್, ಅಲ್ಲೇ ಕೆಲಸ ಮಾಡ್ತಿದ್ದಾನ. ಅದ್ರ ಸರ್ವೇದಾಗ ಹೆಂಗ್ ಮಾಡ್ಯಾರ ಏನೋ ಎಸ್ ಸಿ ಜಾಸ್ತಿ ಅದಕ್ಕೆ ಎಸ್ ಟಿ ತೋರ್ಸಾರ ಸರ್. ಅವ್ರೇನು ದುಡ್ಡಿಗೋಸ್ಕರ ಮಾಡ್ಯಾರ ಯಾವ್ದಕ್ ಮಾಡ್ಯಾರ ನಮಗೆ ಗೊತ್ತಿಲ್ಲ, ಮಾಡ್ಯಾರ್ರಿ. ಹೆಂಗ್ ಮಾಡ್ಯಾರ ಏನೋ ಎಸ್ ಸಿ ಜಾಸ್ತಿ ಅದಕ್ಕೆ ಎಸ್ ಟಿ ತೋರ್ಸಾರ ಸರ್. ಅವ್ರೇನು ದುಡ್ಡಿಗೋಸ್ಕರ ಮಾಡ್ಯಾರ ಯಾವ್ದಕ್ ಮಾಡ್ಯಾರ ನಮಗೆ ಗೊತ್ತಿಲ್ಲ, ಮಾಡ್ಯಾರ್ರಿ. ಹೆಂಗ್ ಮಾಡ್ಯಾರ ಏನೋ ಎಸ್ ಸಿ ಜಾಸ್ತಿ ಅದಕ್ಕೆ ಎಸ್ ಟಿ ತೋರ್ಸಾರ ಸರ್. ಅವ್ರೇನು ದುಡ್ಡಿಗೋಸ್ಕರ ಮಾಡ್ಯಾರ ಯಾವ್ದಕ್ ಮಾಡ್ಯಾರ ನಮಗೆ ಗೊತ್ತಿಲ್ಲ, ಮಾಡ್ಯಾರ್ರಿ. ಮತ್ತೇನಿಲ್ಲ. ಆಮೇಲಿಂದು ನಮಗೊಂದು ಪಾನ್ಸ ಕುಡ್ಲತ್ತಿದ್ರು ಪಗಾರು, ನಮ್ಗೆ ಹೊಟ್ಟೆ ತುಂಬಲ್ಲ ಅಂತೇಳಿ ನಾವು ಹೊರಗೆ ಇದ್ದ ಸರ್. ಪುನಃ ಅವ್ರನ್ನ ಜಬರಿ ಮಾಡಿಲ್ಲ, ಬೇರೆ ಬೇರೆ ಕಡೆ ಪೋಸ್ಟ್ ಹಾಕಿಸ್ಕೊಂಡ. ಅಲ್ಲ ಈಗ ಇದು ಈ ರೀತಿ ಮಿಸ್ ತಪ್ಪಾಗ್ಯದಲ್ಲ, ಇದಕ್ಕೆ ಹೆಂಗಂತೀರಿ? ಊರ್ದವ್ರೆಲ್ಲ ಏನಂತೀರಿ? ಊರೆಲ್ಲ ನಮ್ಗೆ ಎಸ್ಸಿದಾಗೆ ಬೇಕು ಸರ್. ಬೇಡ ಅದು ಎಷ್ಟು ನಮ್ಗೆ ಗೊತ್ತಲ್ಲ. ಜಾಗಗೊಳಿಸಬೇಕು, ಆ ಜಾಗದಾಗ ಹೆಸರು ನೇಮಕ ಮಾಡ್ಕೊಂಡು ಈಗ ಎಸ್ಸಿದಾಗೆ ಬರ್ಬೇಕು. ನಾವು DC ಆಫೀಸ್ ಮುಂದೆ ಕೂರ್ತೇವ್ರಿ ಸರ್. ಸರ್ ನಾ ಇದೇ ಗ್ರಾಮದವನು. ಇಲ್ಲಿ ಮೂಲವಾಗಿ ಮೊದಲೇ ನಮ್ಮ ಪ್ರಶ್ನೆ ತಪ್ಪು, ಅಂಕಿಅಂಶಗಳು ತಪ್ಪು ಪಟ್ಟಿರತಕ್ಕಂಥ ಆಶಾ ಬೇಗಂ ಅವರು ಅಧಿಕಾರದಿಂದ ಮೊದಲು ವಜಾಗೊಳಿಸಬೇಕು, ನಮ್ಮ ಮೊದಲನೇ ಬೇಡಿಕೆ. ಏಕೆಂದರೆ ನಾವು ಎಸ್ ಸಿ ಜನಸಂಖ್ಯೆ ತುಂಬ ಬಡವರು, ಅವರಿಗೆಲ್ಲ ಅನ್ಯಾಯ ಮಾಡಿ ಎಸ್ ಟಿ ಜನಸಂಖ್ಯೆ ಹೆಚ್ಚಿದೆ ಅಂಥೇಳಿ ಅವ್ರ ಬಲ್ಲ ದುಡ್ಡು ತಿಂದು ಪೋಸ್ಟ್ ಆಗಲಿಕ್ಕಿಂತ ಮೊದಲು ಆಕೆ ಆಶಾ ಕಾರ್ಯಕರ್ತೆ ಏನು ಮಾಡಿ ಆಶಾ ಬೇಗಂ ಅವರು ಅವರೆಲ್ಲ ಮನೆಗೆ ಸರ್ವೆ ಮಾಡ್ಕೊಂಡೆ ಹೋಗಿ ನೀವು ಯಾರು ದುಡ್ಡು ಕೊಡ್ತೀರಾ, ನಾನು ನಿಮಗೆ ಪೋಸ್ಟ್ ಕೊಡ್ತೀನಿ. ನಮ್ಮಲ್ಲೂ ಕೆಲವೊಬ್ಬರು ಮನೆಗೆ ಬಂದಿದ್ದಾರಂತವ್ರು, ನೀವು ದುಡ್ಡು ಕೊಡ್ತಾ ಅಂದರೆ ನಿಮ್ಗೆ ನಾನು ಇದು ಪೋಸ್ಟ್ ಕೊಡ್ತೀನಿ, ಇಲ್ಲ ಅಂದ್ರೆ ನಾನು ನಿಮ್ಮದು ತಪ್ಪು ಅಂಕಿಅಂಶಗಳು ಕೊಟ್ಟು ನಾನು ಬೇರೆ ಕೊಡ್ತೀನಿ ಅನ್ನಪ್ಲಿ ಈ ಥರ ಮೊದಲು ಇವರೆಲ್ಲ ಆಶಾ ಬೇಗಂ ಕೆಲವೊಬ್ಬರು ಇವರು ನಮ್ಮಲ್ಲೂ ಕೆಲವೊಬ್ರು ಮನೆಗೆ ಬಂದಾಳೆ ದುಡ್ಡು ಕೊಡಮ್ಮ ಅಂದ್ರೆ ಇವರು ಪಾಪ ಗಂಡಸತ್ತಾರೆ, ಎಲ್ಲಿಂದ ದುಡ್ಡು ಕೊಡ್ತಾರೆ ಇವರು? ನಮ್ದು ಹೆಂಗೂ ನಾವು ಎಸ್ ಸಿ ಜನಸಂಖ್ಯೆನೇ ಇದ್ದೆವು, ನಾವು ಎಸ್ ಸಿದವರೇ ಇದ್ದೆವು, ನಮ್ಮ ಜನಸಂಖ್ಯೆ ಹೆಚ್ಚದ ನಮಗಾಗ್ತದ ಅನ್ನೋ ಬೇಡಿಕೆ ಇವ್ರು ಬಂದಿತ್ತು. ಆದರೂ ಅಕ್ಕಿ ಏನು ಮಂಡಳ ಒಳಗೆ ತೊಗೊಂಡು ಬೇರೆ ಬಲ್ಲಿ ದುಡ್ಡು ತೊಗೊಂಡು ಪೋಸ್ಟ್ ಆಗಲಿಕ್ಕಿಂತ ಮೊದಲು ಯಾವಾಗ ನೀವು ದುಡ್ಡು ಕೊಡ್ತೀರಿ ಅಂದ್ರೆ ನಾನು ನಿಮಗೆ ಮಾಡ್ತೀನಿ ಅನ್ನಪ್ಲಿ ಹೇಳಿ ಬೇರೆ ದುಡ್ಡು ತೊಗೊಂಡಿದ್ದು ಬೇರೆ ಜನಸಂಖ್ಯೆ ತಪ್ಪು ಅಂಕಿಗಳು ಕೊಟ್ಟು ನಮ್ಮ ಎಸ್ ಸಿ ಜನಕ್ಕೆ ಮೋಸ ಮಾಡಿದಾಳೆ, ಅನ್ಯಾಯ ಮಾಡಿದಾಳೆ. ಮೊದಲು ಆಕಿಂದ ಅಧಿಕಾರದಿಂದ ಆಕಿ ಮೊದಲಲ್ಲಿ ವಜಾಗೊಳಿಸಬೇಕು. ಮೂಲಭೂತ ತಪ್ಪು ಮಾಡಿಲ್ಲ. ಅಂಕಿಅಂಶಗಳು 2 ಸಲ ಕೇಳಿದ್ರೆ 2 ಸಲ ತಪ್ಪೇ ಮಾಹಿತಿ ಕೊಟ್ಟಿದ್ದಾಳೆ. ಅದಕ್ಕಿಂತ ಮೊದಲು ಈ ಥರ ಆಕಿ ಇಲ್ಲಿವರೆಗೂ ಯಾವುದೇ ನಮ್ಮದು ಮಗು ಹೋಗಿ ಆ ಜಾಗದಾಗ ಊಟ ಮಾಡೋಂಗಿಲ್ಲ. ಎಲ್ಲ ಜಾತಿವಾದ, ನೀವು ಆ ಜಾತಿದವ್ರು ಇದ್ದೀರಿ, ಈ ಜಾತಿದವ್ರು ಇದ್ದೀರಿ, ನಾ ಅಧಿಕಾರದಾಗ ಬಂದಿರಿ, ನಿಮಗೆ ಎಸ್ ಸಿ ಜನಗಳಿಗೆ ನಾ ಎಲ್ಲಿ ಇಕ್ಕಬೇಕು, ಏನು ಮಾಡಬೇಕು ನನಗೆಲ್ಲ ಚಂದ ಗೊತ್ತದ, ನಿಮ್ಗೆ ಯಾರಿಗೂ ನಾನು ನಿಮಗೆ ಇಲ್ಲಿಂದ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತದ ಅಂತ ಹೇಳಿ ಆಕಿ ನಮ್ಮ ಎಸ್ ಸಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ನಮ್ಮ ಮಕ್ಕಳು ಯಾರೋ ಹೋಗಲ್ಲ, ಹೆಚ್ಚಿಗೆ ಕೊಡಲ್ಲ, ಯಾರಿಗೆ ಕರೆಯಲ್ಲ. ಇಲ್ಲಿಗೆ ಬಂದು ಸಣ್ಣ ಮಕ್ಕಳು ಇರ್ತಾವೆ, ಇವ್ರು ಎಲ್ಲ ತಾಯ್ತಂದು ಹೋಗಿ ಬೀಳಕ್ಕಾಗಲ್ಲ. ತಿಂಗಳದಾಗ ಒಂದು ಸಲ ಯಾರೋ ನಮ್ಮ ಮಕ್ಕಳಿಗೆ ಹೋಗಲ್ಲ, ಒಂದು ತಿಂಗಳಿಗೆ ಒಂದು ಅಂಡಿ ತಿಂದು ಬರ್ತಾರೋ ಎಲ್ಲ ಗೊತ್ತಿಲ್ಲ. ರಾಶನ್ ಬಂದಿದ್ದು ಆ ಕಡೆ ಮಾರ್ಕೊಂಡು ಹೋಗ್ತಾರೆ. ಇದು ಕಹಾನಿಲಿ ನಮ್ಮ ಊರಾಗ ಆಗಿದವ್ರು ಗ್ರಾಮಸ್ಥರು.
ಒಂದ್ಸಲ ರಾಶಿ ನೋಯೋ ಟೈಮ್ನಾಗ ಹಿಂಗೆ ಹೋಗ್ಲಿ ಬಿಡು ಅಂತೇಳಿ ಬಿಟ್ಕೊಟ್ಟಿದ್ದವ್ರ ಆಕೆ ಏನೇ ಮಾಡಬೇಕು ಅಧಿಕಾರದಿಂದ ವಜಾಗೊಳಿಸಬೇಕು, ಆ ಜಾಗದಾಗ ಆಕೆ ಇಕ್ಕಬಾರ್ದು. ನಮ್ಮ ಗ್ರಾಮದ ವತಿಯಿಂದ ನಾವು ಬಿಡ್ಕೊಳ್ತೈತಿ, ಕೇಳ್ಕೊತೈತಿ. ಇವ್ರಿಗೆ ಅರ್ಜಿ ಹಾಕ್ಯಾರ, ನಿಯಮ ಪ್ರಕಾರ ಇವ್ರಿಗೆ ಆಗ್ತಂದ್ರು ಒಳ್ಳೇದೈತೆ, ನಮ್ಮ ಜನಾಂಗದವ್ರು ಇದ್ದಾರೆ. ಇಲ್ಲ ಅಂದ್ರೆ ಅವ್ರದ್ದು ಸರ್ಕಾರದ ನಿಯಮದ ಪ್ರಕಾರ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರಿದ್ದಾರೆ, ಅರ್ಹತೆ ಯಾರಿದ್ದಾರೆ ಅವ್ರಿಗೆ ನೇಮಕ ಮಾಡ್ಕೊಂಡು ನಾವು ಇವರಿಗೆ ಹೇಳಕ್ಕಂತೂ ಬರಲ್ಲ, ಹಂಗೆ ಹೇಳೋಕ್ಕೂ ಇಲ್ಲ. ಬಟ್ ನಮ್ಮ ಜನದವ್ರಿಗೆ ಯಾರಿಗೇ ಇಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ ಹೆಚ್ಚಿಗಿದ್ದೀನಿ ಕಡೆಂದು ಅದು ಅರ್ಹತೆ ಯಾರು ಇರ್ತಾರಲ್ಲ ಅವ್ರಿಗೆ ನೇಮಕ ಮಾಡ್ಕೊಳ್ಳಿ ಸರ್. ಅದ್ರ ಈ ಥರ ಮಾಡ್ಕೊಳ್ಳಿ ಸರ್. ಅದಕ್ಕೆ ನಮ್ಮದು ನೀವೇನು ಹೇಳ್ತೀರಿ ಇದು ತಡೆ ಹಿಡಿದಿಂದ ತಡೆ ಹಿಡಿದಿಂದು ಇದು ಏನವರು ಆರ್ಡರ್ ಆಗಿದ್ದಿತ್ತು ಅಂದ್ರೆ ಅದಕ್ಕೆ ತಡೆ ಹಿಡಿದು ಅದಕ್ಕೆ ರದ್ದುಗೊಳಿಸಿ ಅರ್ಹತೆ ಕ್ಯಾಂಡಿಡೇಟ್ಗೆ ನೇಮಕ ಮಾಡ್ಕೊಂಡು ಅಲ್ಲಿಂದ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಆಶಾ ಬೇಗಂ ಅವರನ್ನು ಅಧಿಕಾರದಿಂದ ವಜಾಗೊಳಿಸಬೇಕು. ಒಂದು ವೇಳೆ ವಜಾಗೊಳಿಸಲಿಲ್ಲ ಅಂದರೆ ನಾವು DC ಧರಣಿ DC ಆಫೀಸ್ ಎದುರ, ಇಲ್ಲಾಂದ್ರೆ DDP ಆಫೀಸ್ ಎದುರ, ಇಲ್ಲ CDP ಆಫೀಸ್ ಎಲ್ಲಾದರೂ ಕುಂತು ನಾವು ನಮ್ಮ ಗ್ರಾಮದ ವತಿಯಿಂದ 1 ದಿವಸದ ಉಪವಾಸ ಸತ್ಯಾಗ್ರಹ ಮಾಡಲು ಬಯಸುತ್ತೇವೆ. ನಾವು ಎಲ್ಲರದ್ದು ಪ್ರಶ್ನೆ ಸರ್, ಆಶಾ ಬೇಗಂ ಅವರು ಮುಸ್ಲಿಮ್ದವ್ರವರು. ಮುಸ್ಲಿಮ್ದು ಇದು ಅಂಗನವಾಡಿ C ಕೇಂದ್ರದಲ್ಲಿ 2 ಮನೆ ಬರ್ತಾವೆ. ಆದ್ರೆ ಅವ್ರು ನೇಮಕ್ಕಾಗಿ ನಮ್ದು SC ಜನಸಂಖ್ಯೆ ಆಗಬೇಕಿತ್ತು ಆವಾಗಿನ ಟೈಮ್ನಲ್ಲಿ. ಅವಾಗ ಏನು ತಪ್ಪಾಗಿ ಮತ್ತು ಅವ್ರು ನೇಮಕ್ಕಾಗಿ ಬಂದಾರ ಗೊತ್ತಿಲ್ಲ. SC ಜನಸಂಖ್ಯೆಯಲ್ಲಿ ಅವ್ರದ್ದು 2 ಮನೆ ಅವ್ರು ನೇಮಕ ಆಗಿದಾರ. ನಮ್ದೆಲ್ಲ ಇಲ್ಲಿ 600-700 ಜನ ನಾವಿದ್ದೇವೆ, ನಮ್ದಾಗಿಲ್ಲ ಇಲ್ಲಿ. ಅವಾಗೂ ಏನೋ ಕಾನೂನು ಬಾಹಿರಾಗಿ ನೇಮಕ ಆಗಿ ಬಂದಿನವ್ರು ಅವ್ರನ್ನು. ಅಲ್ಲಿಂದ ಅವ್ರ ಅಧಿಕಾರದಿಂದ ಅವ್ರಿಗೆ ವಜಾಗೊಳಿಸಬೇಕು. ವಜಾಗೊಳಿಸಲಿಲ್ಲ ಅಂದ್ರೆ ನಾವು ಗ್ರಾಮದ ವತಿಯಿಂದ, ನಮ್ಮ ಸಮುದಾಯದ ವತಿಯಿಂದ ಧರಣಿ ಕೊಡೋದಂತ ಗ್ಯಾರಂಟಿ ಸರ್. ಅಂದ್ರೆ ಅವ್ರು ಎಷ್ಟು ಸೇರ್ಪಡೆ ಮಾಡ್ಕೊಂಡ್ರೆ ಏನಾರ ದುಡ್ಡು ತಿಂದಾರಂತ್ರಿ? ಅದರಲ್ಲಿ ಅದು ಸೇರ್ಪಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಕೆಲವೊಂದು ST ಮನೆಗಳಿಗೆ ಹೋಗಿದ್ದಾರೆ. ನೋಡಮ್ಮ ನೀವು ರೊಕ್ಕ ಕೊಟ್ಟಿರಿ ಅಂದ್ರೆ ನಿಮಗೆ ಮಾಡ್ತೀನಿ, ನೀವು ಮತ್ತು ಕೆಲವೊಂದು ಸಲ SCದವ್ರ ಮನೆಗೂ ಬಂದಾರ. ಕೆಲವೊಬ್ಬರು ಬಂದು ನೀವು ದುಡ್ಡು ಕೊಡ್ತೀರಿ, ಗಂಡ ಸತ್ತಾರ ಪಾಪ ಇರೋದು ಎಲ್ಲಿಂದ ದುಡ್ಡು ಕೊಡ್ತಾರೆ, ಆಕಿ ನೀವು ದುಡ್ಡು ಕೊಡ್ತಾ ಅಂದ್ರೆ ನೀವು ನೇಮಕ ಮಾಡ್ಕೋತೀರಿ ಅನ್ನಪ್ಲೇ ಹೇಳ್ದವಳೆ. ಇವರೆಲ್ಲ ಇಲ್ಲ ನಮ್ಮ ಜನಸಂಖ್ಯೆ ಹೆಚ್ಚದ ನಮಗಾಗ್ತಾನೆ ಭ್ರಮೆದಾಗ ಇವ್ರು ಹಂಗೆ ಕುಂತಿದ್ದಾರೆ. ಆಕಿ STದವ್ರ ಮನೆಗೆ ಹೋಗಿ ಅವ್ರ ಬಲ್ಲ ದುಡ್ಡು ತಗೊಂಡು ಅವ್ರಿಗೆ ನೇಮಕ ಮಾಡ್ಕೊಂಡ್ರು. ತಪ್ಪು ಅಂಚೆ ವಶಗಳು ಪಟ್ಟಿ ನೇಮಕ ಮಾಡ್ಕೊಂಡ್ರು ಆಶಾ ಬೇಗಂ ಅವರು ಮಾಡಿದ್ದಾರೆ. ಈ ಥರ ಸರ್ ನಮ್ಮ ಜನಕ್ಕೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಈ CDP ಅವ್ರು ಏನಂತ ಕೇಳಿದ್ರೆ CDP ಅವರವ್ರಿಗೆ ನಾವು ಇದು ಮಾಹಿತಿ ಗಮನಕ್ಕೆ ತಂದಾಗ ನಾವು ತಿದ್ದುಕೊತೇವೆ ಸರ್. ಇದು ನಮ್ಗೆ ಗೊತ್ತಿಲ್ಲ, ನಮ್ಮದು ತೆಳಗ ನಮ್ಮ ಕೈತಾಗ ವರ್ಕರ್ಸ್ಗಳು ತಪ್ಪು ಮಾಡಿದ್ದದ. ಇದ್ರಾಗ ಏನಾದ್ರು ತಿದ್ದುಕೊಂಡು ನಾವು ಫಸ್ಟ್ ತಡೆ ಹಿಡಿದಿದ್ದೆವು, ತಡೆ ಹಿಡಿತೀವಿ, ಯಾರಿಗೆ ನ್ಯಾಯ ಬೇಕು ನಾವು ದೊರಕಿಸ್ಕೊಡ್ತೀವಿ ಅನ್ನಪ್ಪಲ್ಲಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಹೆಸರು ತುಕಾರಾಮ್ ಅಂತ. ನಂದವರಿಗೆ ಇದು ಪ್ರಕರಣ ಏನು ನಮ್ಮ ಗಮನಕ್ಕೆ ನಾನು ದಿಲೀಪ್ ಕುಮಾರ್ ವರ್ಮ, ಅಹಿಂದ ಚಿಂತಕರ ವೇದಿಕೆ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷನಾಗಿದ್ದೇನೆ. ಈ ಪ್ರಕರಣ ಗ್ರಾಮಸ್ಥರು ನಮಗೆ ಹೇಳಿದ ಮೇಲೆ ನಾನು ಮಾನ್ಯ ಉಪನಿರ್ದೇಶಕರಿಗೆ 26/3/2025 ಎಲ್ಲಿ ಕೆಟಗರಿ ಇರುತ್ತೆ ಆಯಾ ಸಮುದಾಯದವರಿಗೆ ಒಂದು ಅಂಗನವಾಡಿ ಸಹಾಯಕಿಯನ್ನು ನೇಮಕ ಮಾಡಬೇಕಂತಿದೆ. ಆದರೆ ಅಂಗನವಾಡಿ ಕಾರ್ಯಕರ್ತೆಯಾದ ಆಶಾ ಬೇಗಂ ಅವರವರು ಇಲ್ಲಿ SC ಪರಿಶಿಷ್ಟ ಜಾತಿಯ SC ಹೊಲೆ ಆಗಲಿ, SC ಮಾದಿಗ ಆಗಲಿ, ಒಡ್ಡರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. 600 ಅಂಕಿಅಂಶ ದೃಢೀಕರಣ ಒಂದು ಪ್ರಮಾಣ ಪತ್ರ ಅವ್ರು ಸಹಿ ಮಾಡಿದ್ದು ಕೂಡ ನಮ್ಮ ಹತ್ರ ಕಲೆಕ್ಟ್ ಮಾಡಿದ್ದೇವೆ. ಆದರೆ ಅವರು ಉದ್ದೇಶಪೂರ್ವಕವಾಗಿ ತಪ್ಪು ಅಂಕಿಅಂಶ ನೀಡಿ ಆರ್ಡರ್ ಆಗಿದ್ದ ಮೇಲೆ ನಾವೊಂದು ತಪ್ಪಾಗಿದೆ ಅಂತ ಲೆಟರ್ ಕೊಟ್ಟಿದ್ದಾರೆ ಅಂತೆ, ಮನೆ ಲೆಟರ್ ಕೊಟ್ಟಿದ್ದಾರೆ. ಆರ್ಡರ್ ಆಗಿದ್ದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾ ಇದ್ದರು ಎಲ್ಲರಿಗೂ ಒಂದು ಉದ್ದೇಶ ಪ್ರಶ್ನೆ. ಅಂದರೆ ಈ ಪರಿಶಿಷ್ಟ ಜಾತಿಯವರಿಗೆ ಮಾಡಿರುವ ಅವರು ದೊಡ್ಡ ಅನ್ಯಾಯ. ಆ ಅಡಿಯಲ್ಲಿ ಅವರು ಪರಿಶಿಷ್ಟ ಜಾತಿಯನ್ನೇ ಆಯ್ಕೆ ಮಾಡಬೇಕಾಗಿತ್ತು ಕಾನೂನಿನ ಅಡಿಯಲ್ಲಿ. ಇವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂದರೆ ಇವರನ್ನೇ ಆಯ್ಕೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಅವರು ತಪ್ಪು ಅಂಕಿಅಂಶ ನೀಡಿ ST ಸಮುದಾಯದವರ ಒಂದು ಮಹಿಳೆಯನ್ನು ಆಯ್ಕೆ ಆಗುವಂತೆ ನೋಡಿಕೊಂಡಿದ್ದಾರೆ. ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಕೂಡಲೇ ಅವರಿಗೆ ಅಮಾನತು ಮಾಡಬೇಕಂತ 26/3/2025 ನಾವು ಮನವಿ ಕೊಟ್ಟೇವೆ. ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕೂಡ 28/3/2025 ಜಿಲ್ಲಾಧಿಕಾರಿಯವರಿಗೆ ಮೊದಲು ದೂರವಾಣಿ ಕರೆ ಮುಖಾಂತರ ಮಾಡಿ ಇಲ್ಲೇ ಇದ್ದೀನಿ ಬರೀ ಕಚೇರಿಯಲ್ಲಿ ಅಂದಾಗ ಮತ್ತು ಖುದ್ದಾಗಿ ಮನವಿ ಕೊಟ್ಟು ಫೋಟೋ ಕೊಟ್ಟು ಬೀದರ್ ಎಲ್ಲ ಗ್ರೂಪ್ನಲ್ಲಿ ಹಾಕಿದ್ದೀನಿ. ಅವರು ಕೂಡ DD ಅವರಿಗೆ ಬರೆದಿದ್ದಾರೆ ಇದು ಏನೋ ತನಿಖೆ ಆಗಬೇಕಂತ. ಹಾಗಾಗಿ ನಿಯಮಾನುಸಾರವಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಪರಿಶಿಷ್ಟ ಜಾತಿಯವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಅವರು ಅಕ್ರಮ ಭ್ರಷ್ಟಾಚಾರ ಮಾಡಿದ್ದರಿಂದ ಅವರಿಗೆ ಕೂಡಲೇ ವಜಾಗೊಳಿಸಬೇಕು. ಮೊದಲು ಮೂಲತಃ ತಪ್ಪು ಮಾಡಿದವರು ಯಾರು? ಅಂಕಿಅಂಶ ತಪ್ಪು ಮಾಡಿದ್ದಕ್ಕೆಲ್ಲ ಕಾರಣ
ಆಶಾ ಬೇಗಂರವರು. ಅದಕ್ಕೆ ದೃಢೀಕರಣ ಮಾಡಿ ಮತ್ತು ಸೂಪರ್ವೈಸರ್ ಸಂಬಂಧಪಟ್ಟ ಅವರು ಸೂಪರ್ವೈಸರ್ ಯಾರಿದ್ದಾರೆ ಇವ್ರು ಯಾರಿದ್ದಾರೆ ಇವ್ರ ಮೇಲೆ ಕೂಡಲೇ ವಜಾಗೊಳಿಸಿ ಆದೇಶ ಹೊರಡಿಸ್ಬೇಕು. ಮಾನ್ಯ ಡಿ ಡಿ ಅವರಿಗೆ ನಿನ್ನೂ ಕೂಡ ಮಾತಾಡೀನಿ. ಆ ಒಂದು ನಿಟ್ಟಿನಲ್ಲಿ ಈ ಸಮುದಾಯದವರಿಗೆ ಕಾನೂನಡಿಯಲ್ಲಿ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಲಿ, ಸೋಷಿಯಲ್ ಜಸ್ಟಿಸ್ ಎಲ್ಲರಿಗೂ ಇದೆ, ಅವ್ರಿಗೆ ಪಡೆದುಕೊಳ್ಳಿ. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅವ್ರಿಗೆ ಕೂಡ ನಮ್ದೇನು ಅಭ್ಯಂತರ ಇಲ್ಲ. ಆದರೂ ಪರಿಶಿಷ್ಟ ಜಾತಿಯವರು ತಪ್ಪು ಅಂಕಿಅಂಶ ನೀಡಿ ಇವರಿಗೆ ಉದ್ದೇಶಪೂರ್ವಕವಾಗಿ ಅಕ್ರಮ ಅವ್ರು ಯಾರ ಹತ್ರ ಭ್ರಷ್ಟಾಚಾರ ಮಾಡಿದ್ರು ಗೊತ್ತಿಲ್ಲ, ಬಟ್ ಅವರು ತಪ್ಪು ಅಂಕಿಅಂಶ ನೀಡಿದ್ದು ಒಂದು ದೊಡ್ಡ ತಪ್ಪು, ಒಂದು ಸಮುದಾಯಕ್ಕೆ ಮಾಡಿರೋ ದೊಡ್ಡ ಅನ್ಯಾಯ. ಈ ನಿಟ್ಟಿನಲ್ಲಿ ಅವರಿಗೆ ಕ್ರಮ ವಹಿಸಿ ಕೂಡಲೇ ಅಮಾನತು ಮಾಡಬೇಕಂತ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೇವೆ. ಮಾನ್ಯ ಡಿ ಡಿ ಶ್ರೀಧರ್ ಅವರಿಗೆ ಕೊಟ್ಟಿದ್ದೇವೆ. ಅವ್ರಿಗೆ ಕೂಡಲೇ ಅಮಾನತು ಮಾಡಬೇಕು. ಹಾಗಾಗಿ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಬೇಕಂತ ನಾನು ಒಂದು 2 ಮಾತುಗಳಿಗೆ ವಿರಾಮ ಹೇಳ್ತೇನೆ.